ಆತ್ಮೀಯ ಸ್ನೇಹಿತರೆ, ಯಜುಮಿತ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ ಕರ್ನಾಟಕ ಟೆಟ್ ಏನಿದೆ ನೋಟಿಫಿಕೇಶನ್ ಆಗಿದ್ದು ಅದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ತಮಗೆಲ್ಲ ತಿಳಿದಿರುವಂತೆ ಶಿಕ್ಷಕರ ಹುದ್ದೆಗೆ ಆಯ್ಕೆಯಾಗೋ ಬಯಸುವವರಿಗೆ ಮೊದಲು ತಾವು ಅರ್ಹತಾ ಪರೀಕ್ಷೆಯನ್ನು ಉತ್ತೀರ್ಣರಾಗಬೇಕಾಗಿರುತ್ತೆ. ಅದನ್ನೇ ಟೆಟ್ ಅಂತ ಕರಿತೀವಿ, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. ಸೊ ಅದರ ಒಂದು 2025 ನೋಟಿಫಿಕೇಶನ್ ಏನಿದೆ ಬಿಡುಗಡೆಯಾಗಿದ್ದು, ಅರ್ಜಿ ಸಲ್ಲಿಕೆಯ ದಿನಾಂಕ ಬಂದು 23/10/2025ರಿಂದ 9/11/2025ರವರೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಪರೀಕ್ಷಾ ದಿನಾಂಕ ಬಂದು 7/12/2025 ಪತ್ರಿಕೆ 1, ಹಾಗೆಯೇ ಅದೇ ದಿನ ಮಧ್ಯಾಹ್ನ 2ರಿಂದ 4:30ರವರೆಗೆ ಪತ್ರಿಕೆ 2. ಪತ್ರಿಕೆ 1 ಅಂತ ಹೇಳಿದರೆ 1ರಿಂದ 5ನೇ ತರಗತಿಗೆ ಬೋಧನಾ ಶಿಕ್ಷಕರಿಗೆ ಅರ್ಹತಾ ಪರೀಕ್ಷೆಯಾಗಿದ್ದು 6ರಿಂದ 8ಕ್ಕೆ ಬೋಧನೆಯನ್ನು ಮಾಡುವಂತಹ ಶಿಕ್ಷಕರಿಗೆ ಪತ್ರಿಕೆ 2 ನಿಗದಿಯಾಗಿರುತ್ತದೆ. ಇನ್ನು ಶಿಕ್ಷಕರ ಅರ್ಹತಾ ಪರೀಕ್ಷೆಯ ವಿಷಯ ಸ್ವರೂಪ ಹೇಗಿದೆ ಅಂತೇಳಿದರೆ, ಈಗಾಗಲೇ ತಿಳಿಸಿದಂತೆ 2 ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ. ಒಂದು ಪತ್ರಿಕೆ 1ರಿಂದ 5ನೇ ತರಗತಿ ಬೋಧಿಸುವಂಥ ಶಿಕ್ಷಕರಿಗೆ, ಪತ್ರಿಕೆ 2 ಬಂದು 6ರಿಂದ 8ನೇ ತರಗತಿ ಬೋಧಿಸುವಂಥ ಶಿಕ್ಷಕರಿಗೆ ನಿಗದಿಪಡಿಸಲಾಗಿದೆ. ಅಭ್ಯರ್ಥಿಯು 2 ಹಂತದ ಅಂದರೆ 1ರಿಂದ 5 ಮತ್ತು 6ರಿಂದ 8 ತರಗತಿಗಳ ಬೋಧನೆಗಾಗಿ ಅರ್ಹತೆಯನ್ನು ಪಡೆಯಲು ಅಪೇಕ್ಷಿಸಿದಲ್ಲಿ ಮೇಲಿನ 2 ಪರೀಕ್ಷೆಗಳಲ್ಲಿ ಅಂದರೆ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ಅರ್ಹತೆ ಪಡೆಯುವುದು ಕಡ್ಡಾಯವಾಗಿದೆ. ಅಂದರೆ ತಾವು 2 ಪರೀಕ್ಷೆಯನ್ನು ಬರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀರಿ ಅಂತೇಳಿದರೆ, 2ರಲ್ಲೂ ಆಯ್ಕೆ ಬಯಸ್ತಾ ಇದ್ದೀರಿ ಅಂತೇಳಿದರೆ 2ರಲ್ಲೂ ಕೂಡ ಎಲಿಜಿಬಿಲಿಟಿಯನ್ನು ಪಡೆಯೋದು ಕಡ್ಡಾಯವಾಗಿದೆ. ಇನ್ನು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯು 150 ಅಂಕಗಳಾಗಿದೆ. ಪ್ರತಿ ಪತ್ರಿಕೆ 150 ಪ್ರಶ್ನೆಗಳು, 150 ಅಂಕಗಳಿಗೆ ನಿಗದಿಪಡಿಸಿರುತ್ತಾರೆ. ಇನ್ನು ಪ್ರತಿ ಪ್ರಶ್ನೆಗೆ ಅಂಕ ಒಟ್ಟು 150 ಬಹು ಆಯ್ಕೆಯ ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಏನು ಕರಿತೀವಿ, ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಪ್ರತಿ ಪ್ರಶ್ನೆಗೆ 4 ಆಯ್ಕೆಗಳಿದ್ದು 1 ಆಯ್ಕೆ ಮಾತ್ರ ಸರಿಯಾಗಿರುತ್ತದೆ. ಸರಿಯಾದ ಉತ್ತರವನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ನೀಡಲಾಗುವಂಥ OMR ಶೀಟುಗಳಲ್ಲಿ ಕ್ರಮವತ್ತಾಗಿ ಶೇಡ್ ಮಾಡಬೇಕು. ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ, ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. 150ಕ್ಕೆ 150 ಪ್ರಶ್ನೆಗಳಿಗೆ ತಾವು ಅಟೆಂಡ್ ಮಾಡಬಹುದು. ಇಲ್ಲಿ ಯಾವುದೇ ನಕಾರಾತ್ಮಕ ಅಥವಾ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಇನ್ನು ಇದಾದ ನಂತರ ಪತ್ರಿಕೆ 1 ಏನಿದೆ, 1ರಿಂದ 5ನೇ ತರಗತಿ ಬೋಧಿಸುವಂಥ ಶಿಕ್ಷಕರಿಗೆ ಇದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ನಿಗದಿಪಡಿಸಿದಂಥ ಸಮಯ 2.5 ತಾಸು 150 ನಿಮಿಷಗಳು. ಸೊ ಅದರಂತೆ ಈ 150 ಪ್ರಶ್ನೆಗಳು ಯಾವ ರೀತಿಯ ಪ್ರಶ್ನಾ ಸ್ವರೂಪವನ್ನು ಹೊಂದಿರುತ್ತೆ ಅನ್ನೋದನ್ನು ನೋಡೋದಾದರೆ, ಇಲ್ಲಿ ಮೊದಲಿಗೆ ಭಾಷೆಗೆ ಸಂಬಂಧಪಟ್ಟ ಹಾಗೆ 30 ಪ್ರಶ್ನೆಗಳಿದ್ದಾವೆ. ಭಾಷೆ 2 ಅಂದರೆ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ 30 ಪ್ರಶ್ನೆಗಳಿದ್ದಾವೆ. ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ 30 ಪ್ರಶ್ನೆಗಳಿದ್ದಾವೆ. ಗಣಿತಕ್ಕೆ ಸಂಬಂಧಪಟ್ಟ 30 ಪ್ರಶ್ನೆಗಳು, ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ 30 ಪ್ರಶ್ನೆಗಳು. ಇನ್ನು ಸಮಾಜ ಅಧ್ಯಯನ ಅಂದರೆ ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ ಇದು 60 ಪ್ರಶ್ನೆಗಳಿರ್ತವೆ. ಸೊ ಹಾಗಾಗಿ ಭಾಷೆ 1, ಭಾಷೆ 2, ಶಿಶು ವಿಕಸನ ಮತ್ತು ಬೋಧನಾ ಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಗಣಿತ ಪರಿಸರ ಅಧ್ಯಯನ ಅಂದರೆ 1ರಿಂದ 5ನೇ ತರಗತಿಯ ಬೋಧನಾ ಶಿಕ್ಷಕರಾಗಿರೋದ್ರಿಂದ ಇದಕ್ಕೆ ಈ ಸಿಲೆಬಸ್ಸನ್ನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಇನ್ನು ಬ್ಲೈಂಡ್ ಇರುವಂಥ ಅಭ್ಯರ್ಥಿಗಳಿಗೇನಿದ್ದಾರೆ ಅವರಿಗೆ 60 ಪ್ರಶ್ನೆಗಳು ಸಮಾಜ ಅಧ್ಯಯನ ಅಂದರೆ ಗಣಿತ ಮತ್ತು ಪರಿಸರ ವಿಷಯಗಳಿಗೆ ಬದಲಾಗಿ ಸಮಾಜ ಅಧ್ಯಯನಕ್ಕೆ ಸಂಬಂಧಪಟ್ಟ 60 ಪ್ರಶ್ನೆಗಳು ಇರ್ತವೆ. ಇನ್ನು 6ರಿಂದ 8ನೇ ತರಗತಿ ಬೋಧಿಸುವಂಥ ಶಿಕ್ಷಕರಿಗೆ ನೋಡೋದಾದರೆ ಈ ಪತ್ರಿಕೆಯು ಸಮೇತ 2 ಗಂಟೆ 30 ನಿಮಿಷವನ್ನು ಒಳಗೊಂಡಿರುತ್ತೆ ಉತ್ತರವನ್ನು ನೀಡಲಿಕ್ಕೆ. ಇಲ್ಲಿಯೂ ಕೂಡ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಭಾಷೆ 1 ಕಡ್ಡಾಯವಾಗಿರುತ್ತೆ, 30 ಪ್ರಶ್ನೆಗಳು. ಭಾಷೆ 2 30 ಪ್ರಶ್ನೆಗಳು. ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಕಾಮನ್ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ಇದು ಸಾಮಾನ್ಯವಾಗಿರುತ್ತೆ. ಇನ್ನು ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ 60 ಬಹು ಆಯ್ಕೆಯ ಪ್ರಶ್ನೆಗಳು. ಇಲ್ಲಿ ನೋಡಿ, 6ರಿಂದ 8ನೇ ತರಗತಿಗೆ ತಾವು ಟೆಟ್ಟನ್ನು ಪಾಸ್ ಮಾಡಲಿಕ್ಕೆ ಬಯಸ್ತಾ ಇದ್ದೀರಿ ಅಂದರೆ ಇಲ್ಲಿ ತಾವು ಡಿಗ್ರಿ ಆಗಿರಬೇಕಾಗಿರುತ್ತೆ. ಸೊ ತಾವು ಡಿಗ್ರಿನಲ್ಲಿ ಅಧ್ಯಯನ ಮಾಡಿರುವ BSc ಆಗಿರುವಂತಹ ಅಭ್ಯರ್ಥಿಗಳೇನಿದ್ದಾರೆ ಇವರು ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಈ 60 ಪ್ರಶ್ನೆಗಳನ್ನು ಅಟೆಂಡ್ ಮಾಡಿದರೆ, ಇನ್ನು ಆರ್ಟ್ಸ್ ವಿದ್ಯಾರ್ಥಿಗಳೇನಿದ್ದಾರೆ ಸಮಾಜ ಪಾಠಗಳು ಅವರು 60 ಪ್ರಶ್ನೆಗಳನ್ನು ಇದರಲ್ಲಿ ಈ ವಿಭಾಗಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಅಟೆಂಡ್ ಮಾಡ್ತಾರೆ. ಸೊ ಹಾಗಾಗಿ 2ನೇ ಪತ್ರಿಕೆ ಪ್ಯೂರ್ಲಿ ಅದು AGT ಅಸಿಸ್ಟೆಂಟ್ ಗ್ರಾಜ್ಯುಯೇಟ್ ಟೀಚರ್ ಏನಿರುತ್ತೆ, ಸೊ ಅದು ಸಮಾನಾಂತರ ಹುದ್ದೆಗೆ ಸಂಬಂಧಪಟ್ಟಂತಹ ವಿಷಯಗಳಾಗಿರೋದ್ರಿಂದ ಆ ವಿಷಯಗಳಲ್ಲಿ ತಾವು ಎಲಿಜಿಬಿಲಿಟಿಯನ್ನು ಪಡೆಯೋದು ಕಡ್ಡಾಯ ಆಗಿರುತ್ತೆ. ಸೊ ಇದಾದ ನಂತರ ಅನ್ವಯತೆ ಏನು ಅಂತೇಳಿದರೆ, ಸೊ ಈ ಒಂದು ಟೆಟ್ಟನ್ನು ಪಾಸ್ ಮಾಡೋದ್ರಿಂದ ಆಗುವಂತಹ
ಅನುಕೂಲತೆಗಳು ಏನು ಅಂತೇಳಿದರೆ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರವು ಕರ್ನಾಟಕ ರಾಜ್ಯ ಸರ್ಕಾರದ ಇಲಾಖೆಯ ಸರ್ಕಾರಿ ಸ್ಥಳೀಯ ಸಂಸ್ಥೆಗಳಿಂದ ನಡೆಸಲ್ಪಡುತ್ತಿರುವ ಶಾಲೆಗಳು, ಅನುದಾನಿತ ರಹಿತ ಶಾಲೆಗಳಿಗೆ ಅನ್ವಯಿಸುತ್ತದೆ. ಅಂದರೆ ತಾವು ಟೆಟ್ಟನ್ನು ಪಾಸ್ ಆದರೆ ಮುಂದೆ ನಡೆಯುವಂಥ ನೇಮಕಾತಿಗಳಲ್ಲಿ, ಸರ್ಕಾರಿ ನೇಮಕಾತಿಗಳಲ್ಲೂ ಸಮೇತ ತಾವು ಅರ್ಹತೆಯನ್ನು ಪಡೆದುಕೊಳ್ತೀರಿ CETಯನ್ನು ಬರೀಲಿಕ್ಕೆ. ಇದಲ್ಲದೇ ತಾವು ಅನುದಾನ ರಹಿತ ಶಾಲೆಗಳಲ್ಲೂ ಸಮೇತ ಕೆಲಸವನ್ನು ಮಾಡಲಿಕ್ಕೆ ಈ ಒಂದು ಟೆಟ್ ಸರ್ಟಿಫಿಕೇಟನ್ನು ಕೇಳ್ತಾರೆ. ಇನ್ನು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರದ ಮಾನ್ಯತೆ ಏನು? ಸೊ ತಾವು ಟೆನ್ನು ಪಾಸ್ ಮಾಡಿದರೆ ಆ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಏನು ಅಂತ ನೋಡೋದಾದರೆ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರವು ಜೀವಿತಾವಧಿಯವರೆಗೆ ಮಾನ್ಯತೆಯನ್ನು ಪಡೆದಿರುತ್ತೆ. ಅದರಿಂದ ಲೈಫ್ ಟೈಮ್ ಇದು ವ್ಯಾಲಿಡಿಟಿಯನ್ನು ಹೊಂದಿರುತ್ತದೆ. ಸೊ ಆ ಕಾರಣಕ್ಕೆ ತಾವು ಒಂದು ಬಾರಿ ಟೆಟ್ಟನ್ನು ಪಾಸ್ ಮಾಡಿಕೊಂಡ್ರೆ ಇದು ಲೈಫ್ ಟೈಮ್ ವ್ಯಾಲಿಡಿಟಿಯನ್ನು ಹೊಂದಿರುವಂಥ ಸರ್ಟಿಫಿಕೇಟ್ ಆಗಿರುತ್ತೆ. ಇನ್ನು ಅಭ್ಯರ್ಥಿಗಳು ಎಷ್ಟು ಬಾರಿಯಾದರೂ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದಿರುವ ಅಭ್ಯರ್ಥಿಗಳು ಸಹ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸುವ ಸಲುವಾಗಿ ಪುನಃ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿರುತ್ತದೆ. ಅಂದರೆ ತಾವು ಒಂದು ಸಾರಿ ಟೆಟ್ಟನ್ನು ಎಲಿಜಿಬಿಲಿಟಿ ಪಡೆದಿರ್ತೀರಿ ಅಥವಾ ಪಾಸ್ ಆಗಿರ್ತೀರಿ, ಆದರೂ ಕೂಡ ಇನ್ನೊಮ್ಮೆ ನಾನು ಇನ್ನೂ ಹೆಚ್ಚು ಅಂಕಗಳನ್ನು ಪಡೆದು ಮತ್ತೊಮ್ಮೆ ಟೆಟ್ಟನ್ನು ಪಾಸ್ ಮಾಡಬಹುದು ಅಂತ ಹೇಳಿದರೆ ಅದಕ್ಕೆ ಅವಕಾಶ ಇದೆ. ಎಷ್ಟು ಬಾರಿ ಬೇಕಾದರೂ ಟೆಟ್ ಮತ್ತೆ ಕಾಲ್ಫಾರ್ ಮಾಡಿದಾಗ ತಾವು ಅರ್ಜಿಯನ್ನು ಸಲ್ಲಿಸಿ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು. ಸೊ ಇದು ತುಂಬ ಮುಖ್ಯವಾಗಿರುವಂತಹ ಟೆಟ್ಗೆ ಸಂಬಂಧಪಟ್ಟ ಮಾಹಿತಿ. ಇನ್ನು ಕ್ವಶನ್ ಪೇಪರ್ಸ್ ಹೇಗಿರ್ತವೆ, ಇದರ ಮಾಡಲ್ ಆನ್ಸರ್ಸ್ ಹೇಗಿರ್ತವೆ ಅನ್ನುವಂಥದ್ದು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ. ದಯವಿಟ್ಟು ಯಾರೆಲ್ಲ ನಮ್ಮ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಟೆಟ್ಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ತಿಳಿದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.